ಬೆನ್ನು ನೋವು ಅಂತ ಬೇಲ್ ಪಡೆದು ಆಸ್ಪತ್ರೆ ಸೇರಿದ್ದ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕರೂ ಮನೆ ಸೇರಿರಲಿಲ್ಲ. ಆದ್ರೆ ನಿನ್ನೆ ಬೆಡ್ನಿಂದ ಮೇಲೆದ್ದಿದ್ದ ದಾಸ ಬೇಲ್ ಬಾಂಡ್ಗೆ ಸಹಿ ಹಾಕಲು ಕೋರ್ಟ್ಗೆ ಹಾಜರಾಗಿದ್ದ. ಕುಂಟುತ್ತಲೇ ಬಂದ ಕಾಟೇರ ನೋವಿನಿಂದಲೇ ಕಟಕಟಿಯಲ್ಲಿ ನಿಂತುಕೊಂಡಿದ್ದ. ನಲವತ್ತೈದು ದಿನ ಕಳೆದರೂ ಸರಿಯಾಗದ ದರ್ಶನ್ ಆರೋಗ್ಯ. ಕುಂಟುತ್ತಲೇ ಕೋರ್ಟ್ಗೆ ಬಂದ ಕಾಟೇರ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದ. ಹೀಗಿರುವಾಗಲೇ ಶುಕ್ರವಾರ ಅಂದ್ರೆ ಡಿಸೆಂಬರ್ 13ರಂದು ರೆಗ್ಯುಲರ್ ಬೇಲ್ ಸಿಕ್ಕಿತು. ಹೀಗಾಗಿ ಜಾಮೀನಿನ ಬಾಂಡ್ಗೆ ಸಹಿ ಹಾಕಲು ಆಸ್ಪತ್ರೆಯಿಂದ ಕೋರ್ಟ್ಗೆ ಬಂದಿದ್ದ. ನಿಲ್ಲಲು ಸಾಧ್ಯವಾಗದೆ ಕಟಕಟೆ ಹಿಡಿದು ಹೊರಗೆ ನಿಂತ ದಾಸ. ಇನ್ನು ಭದ್ರತೆ ನಡುವೆ ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗಿದ್ರು. ಜಡ್ಜ್ ಜೈಶಂಕರ್ ಎದುರು ಹಾಜರಾದ ದಾಸ ನಿಲ್ಲಲು ಸಾಧ್ಯವಾಗದೆ ಕಟಕಟೆ ಹಿಡಿದು ಹೊರಗೆ ನಿಂತಿದ್ದ. ಬೇಲ್ ಬಾಂಡ್ಗೆ ಸಹಿ ಹಾಕಲು ಕೋರ್ಟ್ಗೆ ಬಂದಿದ್ದ ದರ್ಶನ್ ಪೆಂಡಿಂಗ್ ಬ್ರಾಂಚ್ನಲ್ಲಿ ಸಹಿ ಹಾಕಬೇಕಿತ್ತು. ಆದ್ರೆ ಕೋರ್ಟ್ ಆವರಣದಲ್ಲಿ ಕಿಕ್ಕಿರಿದು ಜನ ಸೇರಿದ್ರಿಂದ ಹೊರಗೆ ಹೋಗೋದು ಕಷ್ಟ. ಹೀಗಾಗಿ ಇಲ್ಲೇ ಸಹಿ ಹಾಕಲು ಅನುಮತಿ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡಿದ್ರು. ದರ್ಶನ್ ವಕೀಲರ ಮನವಿ ಪರಿಗಣಿಸಿದ ಕೋರ್ಟ್ ಕಟಕಟೆಯಲ್ಲೇ ಸಹಿ ಹಾಕಿಸಿಕೊಳ್ಳೋಕೆ ಸಿಬ್ಬಂದಿಗೆ ಸೂಚನೆ ನೀಡಿದ್ರು. ಹೀಗಾಗಿ ಜಡ್ಜ್ ಎದುರಿನಲ್ಲೇ ದರ್ಶನ್ ಸಹಿ ಹಾಕಿದ್ದ. ಇನ್ನು ಕೋರ್ಟ್ ವಶದಲ್ಲಿದ್ದ ಪಾಸ್ಪೋರ್ಟ್ ಹಿಂದಿರುಗಿಸುವಂತೆ ವಕೀಲರು ಮನವಿ ಮಾಡಿದ್ರು. ಪಾಸ್ಪೋರ್ಟ್ ಮರಳಿಸಲು ಕೂಡ ಕೋರ್ಟ್ ಸಮ್ಮತಿ ನೀಡಿದೆ. ಅಷ್ಟಕ್ಕೂ ಮಧ್ಯಂತರ ಬೇಲ್ ವೇಳೆ ದರ್ಶನ್ ಪಾಸ್ಪೋರ್ಟ್ ಕೋರ್ಟ್ ವಶವಾಗಿತ್ತು. ಆದರೆ ರೆಗ್ಯುಲರ್ ಬೇಲ್ನಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡುವಂತೆ ಷರತ್ತಿಲ್ಲ. ಹೀಗಾಗಿ ಇಂದು ಪಾಸ್ಪೋರ್ಟ್ ದರ್ಶನ್ ಕೈಗೆ ಬಂದಿದೆ. ಪಾಸ್ಪೋರ್ಟ್ ಸಿಕ್ಕಿದೆ ಅಂತ ಕೋರ್ಟ್ ಅನುಮತಿ ಇಲ್ಲದೆ ವಿದೇಶಕ್ಕೆ ಹೋಗುವಂತಿಲ್ಲ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯಲ್ಲೇ ದರ್ಶನ್ ಇರಬೇಕು ಅಂತ ರೆಗ್ಯುಲರ್ ಬೇಲ್ನಲ್ಲಿ ಷರತ್ತಿದೆ. ಅಂದ್ರೆ ಬೆಂಗಳೂರು ವ್ಯಾಪ್ತಿ ಬಿಟ್ಟು ಹೋಗಲು ಕೋರ್ಟ್ ಅನುಮತಿ ಬೇಕೇ ಬೇಕು. ಗುರುವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾನ ದರ್ಶನ್. ಕೋರ್ಟ್ ಪ್ರಕ್ರಿಯೆ ಬಳಿಕ ಮತ್ತೆ ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ ಚಿಕಿತ್ಸೆಗೊಳಗಾಗಿದ್ದಾರೆ. ಗುರುವಾರದವರೆಗೂ ಟ್ರೀಟ್ಮೆಂಟ್ ಮುಗಿಸಿಕೊಂಡು ಅಂದೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಸೇರ್ತಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇದು ವೈದ್ಯರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಲು ಪೊಲೀಸರು ಸಜ್ಜು. ಜಾಮೀನು ಸಿಕ್ತಿದ್ದಂತೆ ಆರೋಪಿಗಳು ಖುಷಿಯಾಗಿದ್ದಾರೆ ನಿಜ. ಆದ್ರೆ ಡಿ ಗ್ಯಾಂಗ್ಗೆ ಬಿಸಿ ಮುಟ್ಟಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೈಕೋರ್ಟ್ ನೀಡಿರೋ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಲು ರೆಡಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.